ನಾನು ಬರ್ತೀನಿ ಒಬ್ಬೊಬ್ಬ ನಮ್ಮ ಅಣ್ಣ ಬರ್ತಾರೆ ಮನೆಗೆ ಅಲ್ಲೇ ಹೇಳಿದ್ ಸೀರೆ ಸೀರೆ ನೋಡಿ ಇಲ್ಲಿದೆ ಒಂದು ಸೀರೆ ಇದೆ ಎರಡು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಪೂರ್ವಮೂರ್ತಿ ಯೂಟ್ಯೂಬ್ ಚಾನಲ್. ಏನಕ್ಕೆ ರೆಡಿಯಾಗಿದ್ದೀನಿ ಅಂದ್ಕೊಂಡಿದ್ದೀರಾ? ಒಂದು ಮದುವೆ ಇದೆ, ಫ್ಯಾಮಿಲಿ ಫ್ರೆಂಡು, ಅದಕ್ಕೆ ಮದುವೆಗೆ ಹೊರಟಿದ್ದೀವಿ. ಹಾಗೆ ಮೈಸೂರಿಗೂ ಹೋಗ್ತಾಯಿದ್ದೀವಿ. ನಿಮಗೊಂದು ಈ ವಿಡಿಯೋ ಅಂತೂ ಯೂಸ್ ಆಗುತ್ತೆ. ಅಂದರೆ ಈ ವಿಡಿಯೋ ಫುಲ್ ನೋಡಿದ್ರೆ ಯಾವ ರೀತಿ ಅಂತಲೂ ನಿಮ್ಗೆ ಹೇಳ್ತೀನಿ ಅದನ್ನು. ಯಾಕಮ್ಮ ಸೊ ಈ ವಿಡಿಯೋ ಏನು ಉದ್ದೇಶ ಅಂದರೆ, ನಿಮ್ಮದು ಹಳೆ ಬಟ್ಟೆ ಇರುತ್ತಲ್ಲ, ಸೊ ಎಷ್ಟೊಂದು ಮನೆಗಳಲ್ಲಿ ಹಳೆ ಬಟ್ಟೆ ಇರುತ್ತೆ, ಆಮೇಲೆ ಯೂಸ್ ಮಾಡ್ತಿರಲ್ಲ, ಬೇರೆಯವ್ರಿಗೆ ಕೊಡೋಕ್ಕೂ ಆಗಲ್ಲ. ಯಾಕೆಂದರೆ ನಾವು ಯೂಸ್ ಮಾಡಿರೋ ಬಟ್ಟೆ ಬೇರೆಯವ್ರಿಗೆ ಕೊಡಬಾರ್ದು ಅಂತಾರೆ, ಅದು ಒಂದು ರೀಸನ್ನು. ಮತ್ತು ಹಳೆ ಸೀರೆಗಳು ಆ ಥರ ಎಲ್ಲ ಇದ್ದರೆ ಅದರಿಂದ ಏನು ಮಾಡ್ಬೋದು, ಅದನ್ನು ಹೇಗೆ ನಾವು ಬಳಸ್ಕೊಬೋದು ಅನ್ನೋದು ನಿಮ್ಗೊಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ತುಂಬ ವರ್ಷದಿಂದ ಹಳೆ ಬಟ್ಟೆ ನಾನು ಯಾರಿಗೂ ಕೊಡಲ್ಲ. ಬೆಡ್ಶೀಟ್ ಆಗಲಿ ಆಮೇಲೆ ಸ್ಯಾರಿಗಳಾಗಲಿ ಯಾರಿಗೂ ಕೊಡೋಕ್ಕೆ ಹೋಗಲ್ಲ. ಎಲ್ಲನೂ ಎತ್ತಿ ಇಟ್ಟಿರ್ತೀನಿ. ಅದನ್ನೆಲ್ಲ ಹಳೇದಾದಂಗೆ ಚಿಕ್ಕದಾದಂಗೆ ಎಲ್ಲ ತೆಗೆದು ಒಂದು ಕಡೆ ಸ್ಟೋರ್ ಮಾಡಿಟ್ಟಿರ್ತೀನಿ. ಒಂದು ದಿನ ಎಲ್ಲ ತಗೊಂಡೋಗಿ ಇಲ್ಲಿ ನೋಡಿ, ಇಲ್ಲಿ ಈ ಥರ ಚೀಲ ಕಟ್ಟಿ ಇಟ್ಬಿಟ್ಟಿರ್ತೀನಿ. ಅಲ್ಲಲ್ಲೇ ಎಲ್ಲ ಇದು ಚಿಕ್ಕವದವು, ಮಕ್ಕಳು ಬಟ್ಟೆ, ಶಮಿದ್ ಬಟ್ಟೆ, ನನ್ನ ಬಟ್ಟೆ, ನಮ್ಮ ಮನೆಯವ್ರ ಬಟ್ಟೆ, ಎಲ್ಲ ಬಟ್ಟೆ ಇದು. ಇದನ್ನು ಏನು ಮಾಡ್ಬೋದು ಅಂದರೆ, ನಮ್ಮ ಕಡೆ ದಟ್ಟ ಅಂತ ಹೇಳ್ತೀವಿ ನಾವು, ದಟ್ಟ ಅಂತ ಹೇಳ್ತಾರೆ. ಕೆಲವು ಕಡೆ ಬಂತ ಅಂತ ಹೇಳ್ತಾರೆ, ಬೆಂಗಳೂರು ಕಡೆ ಎಲ್ಲ ಬಂತ ಅಂತ ಹೇಳ್ತಾರೆ ಅದನ್ನು. ಸೊ ಅಲ್ಲಿ ತೊಗೊಂಡೋಗಿ ಕೊಟ್ಟರೆ ನಾವು ಅವರು ಸ್ಟಿಚ್ ಮಾಡಿಕೊಡ್ತಾರೆ. ಅದು ಎಲ್ಲಿ ಅಡ್ರೆಸ್ಸು ಎಲ್ಲಿ ಬರುತ್ತೆ, ಬೆಂಗಳೂರಲ್ಲಿ ಇರೋರು ಈ ವಿಡಿಯೋ ನೋಡ್ತೇನೆ, ನಿಮಗಂತೂ ಯೂಸ್ ಆಗುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ. ಅದು ಎಲ್ಲೋಗಿ ಹಾಕೋದು, ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ, ಡಬಲ್ ಹೊಲಿಯೋದಕ್ಕೆ ಮತ್ತು ಸಿಂಗಲ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ, ಎಲ್ಲಿ ಬರುತ್ತೆ ಅದು ಅಡ್ರೆಸ್ ಅಂತ ನಿಮಗೆ ಹೇಳ್ತೀನಿ. ನಾವು ಅಂದವೇ ಮಂಡೇ ಹೋಗ್ತಾಯಿದ್ವಿ, ಅದಕ್ಕೆ ಅಂದವೇ ಅದು ಹಾಕ್ಬಿಟ್ಟು ಹೋಗೋಣ ಅಂಥೇಳಿ ಎಲ್ಲನೂ ತೆಗ್ಸಿಟ್ಟಿದ್ದೀನಿ. ಈಗ ಯುಗಾದಿ ಹಬ್ಬ ಬಂತಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸೊ ಕೈ ನೋವು ಬಂದುಬಿಡ್ತು, ತುಂಬ ದಿನ ಆಯ್ತಲ್ಲ ಫೋನ್ ಹಿಡ್ದು ಕೈ ನೋಯ್ತಾ ಇದೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಬಟ್ಟೆ ಎಲ್ಲ ತೆಗೆದು ಇಟ್ಟಿದ್ದೀನಿ ಇವಾಗ. ಅದಕ್ಕೆ ಹೇಗಿದ್ರು ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಆಯಿತು, ಸ್ಟಿಚ್ ಮಾಡಿಸ್ಬಿಡೋಣ ಅಂಥೇಳಿ. ನಮ್ಮ ಕಡೆ ದಟ್ಟ, ಕೆಲವು ಕಡೆ ಬಂತ ಅಂತ ಹೇಳ್ತಾರೆ. ಹಾಸ್ಕೊಳ್ಳೋದಕ್ಕಂತೂ ಯಾವ ಚಾಪೆನೂ ಬೇಡ, ಏನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ. ಹಾಸಿಗೆ ಆದರೆ ನಾವು ಫೋಲ್ಡ್ ಮಾಡಿ ಇಡಬೇಕು, ಎತ್ತಿಕ್ಬೇಕು, ಅದಿರುತ್ತೆ. ಇದು ಆ ಥರ ಇಲ್ಲ, ಚಿಕ್ಕದಾಗೆ ಫೋಲ್ಡ್ ಮಾಡಿ ಎಲ್ಲಿ ಬೇಕಾದರೂ ಇಕ್ಕೊಬೋದು. ಅದು ಸ್ಟಿಚ್ ಆದಮೇಲೆ ಒಂದು ಸಲ ವೀಡಿಯೋ ಮಾಡ್ತೀನಿ. ಸ್ಟಿಚ್ ಆಗಿರೋದಿದೆ ನಮ್ಮ ಮನೇಲಿ, ಬಟ್ ಅದೆಲ್ಲ ನೀಟಾಗಿ ಜೋಡಿಸಿಟ್ಬಿಟ್ಟಿದ್ದೀನಿ. ಸ್ಟಿಚ್ ಆದಮೇಲೂ ಕೂಡ ವೀಡಿಯೋ ಮಾಡ್ತೀನಿ. ಕೈ ನೋಯ್ತಾ ಇದೆ, ಒಂದು ನಿಮಿಷ. ಸೊ ಇವಾಗ ಎಲ್ಲಿ ಸ್ಟಿಚ್ ಮಾಡ್ತಾರೆ, ಎಷ್ಟು ಚಾರ್ಜ್ ಮಾಡ್ತಾರೆ, ಯಾವ್ಯಾವ ಬಟ್ಟೆ ಕೊಡಬೇಕು, ಚಿಕ್ಕದೆಲ್ಲ ಅವ್ರು ತೊಗೊಳ್ಳಲ್ಲ. ಸೊ ಅದನ್ನು ಕೂಡ ವಿಡಿಯೋ ತಿಳಿಸ್ತೀನಿ. ಲಾಸ್ಟ್ವರೆಗೆ ವಿಡಿಯೋ ನೋಡಿ, ಎಂಡ್ವರೆಗೂ ನೋಡಿ. ಆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಇವಾಗ ಇಲ್ಲಿ ಬಂದ್ವಿ. ಈ ಅಡ್ರೆಸ್ ಬಂದು ಇರೋದು ಕುಂಬ್ಳಗೂಡಲ್ಲಿ ಇರೋದು. ಸೊ ನಿಮಗೆ ನಾನು ಅಡ್ರೆಸ್ ಯಾವ ಸೈಡ್ ಹೋಗಬೇಕು ಅಂತ ತೋರಿಸ್ತೀನಿ. ಕುಂಬ್ಳಗೂಡಿಗೆ ಸರ್ವಿಸ್ ರೋಡಲ್ಲಿ ಬರಬೇಕು. ಇದು ಮೇಯ್ನ್ ರೋಡು, ಸರ್ವಿಸ್ ರೋಡು ಇದು. ಇಲ್ಲಿ ಲೆಫ್ಟ್ ತಗೊಬೇಕು. ಇಲ್ಲಿ ಸ್ಕೂಲ್ ಅಂತ ಬರುತ್ತೆ, ಕುಂಬ್ಳಗೂಡು ಸ್ಕೂಲು ಅಂದರೆ ಗೌರ್ನಮೆಂಟ್ ಸ್ಕೂಲು. ಇಲ್ಲಿ ಕುಶಿಮಾ ವಿದ್ಯಾ. ಸೊ ಇಲ್ಲಿ ಗೌರ್ನಮೆಂಟ್ ಸ್ಕೂಲ್ ಬರುತ್ತೆ. ಗೌರ್ನಮೆಂಟ್ ಸ್ಕೂಲ್ ಹತ್ರನೇ ಅವ್ರದ್ದು ಮನೆ ಇರೋದು. ಅಲ್ಲೇ ಅವರು ಅದನ್ನು ಸ್ಟಿಚ್ ಮಾಡೋದು ಬಂತನ ಅಥವಾ ದಟ್ಟನ. ಸೊ ಇಲ್ಲಿ ಮೆಡಿಕಲ್ ಇದೆ, ಇಲ್ಲಿ ಮೆಡಿಕಲ್ ಹತ್ರ ಲೆಫ್ಟ್ ತೊಗೊಬೇಕು. ಸೊ ಇಲ್ಲಿ ಗೌರ್ನಮೆಂಟ್ ಸ್ಕೂಲು. ಅಪ್ಪ ಎವ್ವಿ ಟ್ರಾಫಿಕ್ಕು ನೋಡಿ, ಇಲ್ಲಿ ಎವ್ವಿ ಟ್ರಾಫಿಕ್ಕು, ಹೋಗಕ್ಕೆ ಬಿಡ್ತಾಯಿಲ್ಲ. ಇಲ್ಲಿ ನೋಡಿ ಮೆಡಿಕಲ್ ಇದೆ. ನಾನು ಗ್ಲಾಸ್ ತೆಗಿತಲ್ಲ, ಸೌಂಡು. ಇಲ್ಲಿ ಸನ್ಶೈನ್ ಫಾರ್ಮ್ ಅಂತ ಮೆಡಿಕಲ್ ಇಲ್ಲಿದೆ. ದೊನ್ನೆ ಬಿರಿಯಾನಿ ಹೌಸ್ ಅಂತ ಈ ಥರ ಬೋರ್ಡ್ ಹಾಕಿರ್ತಾರೆ. ಇಲ್ಲಿ ನಾವು ಲೆಫ್ಟ್ ತೊಗೊಂಡು ಒಳಗಡೆ ಹೋಗ್ಬೇಕು. ಹಾಂ ಬಂದಿದ್ದೀವಮ್ಮ. ಇಲ್ಲಿ ಲೆಫ್ಟ್ ತೊಗೊಂಡು ಸ್ಕೂಲ್ ಎಲ್ಲಿ ಅಂತ ಕೇಳಿದ್ರೆ, ಗೌರ್ನಮೆಂಟ್ ಸ್ಕೂಲ್ ಎಲ್ಲಿ ಅಂತ ಕೇಳಿದ್ರೆ ಅವರು ಈ ರೋಡ್ ತೋರಿಸ್ತಾರೆ. ಇಲ್ಲಿ ಮುಂದೆ ಗೌರ್ನಮೆಂಟ್ ಸ್ಕೂಲ್ ಇರೋದು. ಸ್ವಲ್ಪ ದೂರ ಬಂದರೆ ಅದು ಲೆಫ್ಟಿಗೆ ಇದೆ ಅವ್ರ ಮನೆ.
ಸೊ ಅವ್ರ ನಂಬರ್ ಬೇಕು ಅಂದ್ರೂ ಇದಕ್ಕೆ ಟ್ಯಾಗ್ ಮಾಡಿರ್ತೀನಿ ನಾನು, ಕಮೆಂಟ್ ಮಾಡಿ ನಂಬರ್ ಬೇಕಿದ್ರೆ. ಸೊ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಅದರಲ್ಲೂ ಬೆಂಗಳೂರಲ್ಲಿ ಇರೋರ್ಗಂತೂ ಯೂಸ್ ಆಗುತ್ತೆ. ಇಲ್ಲಿ ಮುಂದೆ ಲೆಫ್ಟಲ್ಲಿ ಸಿಗುತ್ತೆ ಅವ್ರ ಮನೆ. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಲೆಫ್ಟ್ ಇಲ್ಲಲ್ಲ, ಮುಂದೆ ಇಲ್ಲಿ ಮುಂದೆ ಫುಲ್ ಡೌನ್ ಬರಬೇಕು. ಡೌನ್ ಬಂದರೆ ಅಲ್ಲಿ ಇದೆಯಲ್ಲ, ಅಲ್ಲಿ ಹೋಗ್ಬೇಕು ಗೇಟು. ಅವ್ರ ತಮ್ಮ ಇದ್ದಾರಂತ, ಅಲ್ಲೇ ಇದ್ದಾರೆ. ಸೊ ನಾನು ಯಾವಾಗ ಬರ್ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡಿ ಬರೋದು. ಸೊ ಅವ್ರು ಇಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಗೇಟ್ ಹತ್ರ. ಇವರಿದ್ದಾರೆ, ಇವರು ಯಪ್ಪನೇ ಬರ್ತಿದ್ದು. ಇಲ್ಲೇ ಬಂದು ಕೌದಿ ಅವರೇ. ಹೋಗುತ್ತಾ ಕಾರು? ಇಲ್ಲೇ ನಿಲ್ಲಿಸ್ಬೇಕಾ? ತುಂಬ ಇದೆ, ಅದಕ್ಕೆ ತಗೊಂಡೋಗ್ತೀರಾ? ಓಕೆ ಇವರೇ ಕೌದಿ ಒಲೆಯರು, ಇವರೇ. ಇಲ್ಲೇ ಪ್ಲೇಸು SLN ಎಂಟರ್ಪ್ರೈಸಸ್ ಅಂತ ಬರುತ್ತೆ ಇಲ್ಲ. ಸೊ ಇಲ್ಲಿ ಅಲ್ಲೇ ಎಷ್ಟು ಮನೆ ಇದೆ ಗೊತ್ತಾ ಅವ್ರದ್ದು, ಒಳಗಡೆ ಸ್ಟಿಚ್ ಮಾಡೋದು. ಈ ಥರ ತೊಗೊಂಡೆ ಎಷ್ಟಾಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಫುಲ್ ಅದೇನೆ, ಎಲ್ಲ ಫುಲ್ ತುಂಬ್ಕೊಬಂದಿದೆ. ಇಲ್ಲಿ ಮೋರಿ ಸ್ಮೆಲ್ಲು. ಎತ್ಕೊಂಡು ಬಾಮ. ಇಲ್ಲೇ ನೋಡಿ, ಈ ಥರ ಹೊಲಿತಾರೆ, ಈ ಥರ ಸ್ಟಿಚ್ ಮಾಡ್ತಾರೆ ಕೌದಿ ಈ ಥರ. ಆಮೇಲೆ ಮೇನ್ ಏನಂದರೆ ಅವರ ಯಾವ ಬಟ್ಟೆ ಕೊಟ್ಟಿರ್ತಾರೆ ಅದರಲ್ಲೇ ಅವ್ರು ಸ್ಟಿಚ್ ಮಾಡೋದು. ಬೇರೆಯವ್ರ ಬಟ್ಟೆ ಹಾಕಲ್ಲ, ಮತ್ತು ಬೇರೆಯವ್ರ ಬಟ್ಟೆ ಸೇಲ್ ಮಾಡಲ್ಲ. ಅವ್ರ ಬಟ್ಟೆ ಮಾತ್ರ ಹಾಕಿ ಅವರು ಸ್ಟಿಚ್ ಮಾಡೋದು. ಬೇರೆಯವ್ರದ್ದೆಲ್ಲ ಹಾಕಲ್ಲ, ಮತ್ತು ಅವರು ಇಟ್ಕೊಳ್ಳಲ್ಲ ಬಟ್ಟೆ ಎಲ್ಲ. ಈ ಥರ ಎಲ್ಲ ಬೆಂಗಳೂರು ಈ ಥರ ಎಲ್ಲ ಪಿಂಡಿ ನೋಡಿ, ಇವರೆಲ್ಲ ಅದೇ ಮಾಡೋದು. ಇವರೆಲ್ಲ ಕೌದಿ ಹೊಲಿಯೋರಲ್ಲಿ. ಈ ಥರ ಎಲ್ಲ ಬಟ್ಟೆಗಳು ನೋಡಿ ಪಿಂಡಿ ತೊಗೊಬಂದು ಕೊಟ್ಟಿರ್ತಾರೆ. ಇವರು ಕೂಡ ಹೋಗ್ತಾರೆ, ಅಂದರೆ ಬೈಕ್ ಹಾಕ್ಕೊಂಡು ಕೌದಿ ಹೊಲಿತೀವಿ ಅಂತ. ಬಟ್ ನಮ್ಮ ಸೈಡ್ ಬರಲ್ಲ, ಬೆಂಗಳೂರಲ್ಲಿ ಬರಲ್ಲ, ಅವ್ರಿಗೆ ಅಡ್ರೆಸ್ ಗೊತ್ತಾಗಲ್ಲ ಅಂತ. ಕೇತುವಳ್ಳಿ, ರಾಮವಳ್ಳಿ ಆ ಸೈಡ್ ಹೋಗ್ತಾರೆ. ಸೊ ಕೌದಿ ಈ ಥರ ಇರುತ್ತೆ. ಇದು ಬರೀ ಸೀರೆಲಿ ಹೊಲ್ದಿರೋದು. ಇದು ಬಟ್ಟೆ ಎಲ್ಲ ಹಾಕಿ ಹೊಲಿಸಿದ್ರೆ ದಪ್ಪಾಗಿ ಬರುತ್ತೆ, ಮಂದಾಗಿ ಬರುತ್ತೆ. ಅದು ಸ್ಟಿಚ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನಮ್ಮದಂತೂ ಎಷ್ಟೊಂದು ಇದೆ ಗೊತ್ತಾ, ಒಂದು 6-7 ಆಗುತ್ತೆ ಕೌದಿ. ಅಲ್ಲಿ ಎತ್ಕೊಂಡು ಬರ್ತಿದ್ದಾರೆ. ನನ್ನ ಮಗನೂ ಹೊತ್ತಾಗಿ ಎಲ್ಪ್ ಮಾಡ್ತಿದ್ದಾನೆ ಅವ್ರಿಗೆ. ಕಟ್ ಮಾಡ್ತೀರಾ ಅಲ್ವಾ? ಟಾಪು, ಬೆಡ್ಶೀಟು ಬೇಡದೆಲ್ಲ ಬಿಸಾಕಿ ಸೈಡ್ಗೆ ಇಡ್ತೇನೆ. ಇವೆಲ್ಲ ಚಿಕ್ಕ ಬರಲ್ಲ, ಪೀಸ್ ಬರಲ್ಲ, ಏನು ಬರಲ್ಲ. ಆಗಲ್ವಾ? ಅದೇ ತುಂಬಾ ಇದೆ, ಎಲ್ಲ ಚಿಕ್ಕವೇ. ನಾನು ಬರ್ತೀನಿ, ಒಬ್ಬೊಬ್ರು ನಮ್ಮ ಅಣ್ಣ ಬರ್ತಾರೆ ಮನೆಗೆ, ಅಲ್ಲೇ ಏರಿಯಾದ ಬರ್ತದೆ, ಅಲ್ಲೇ ನೋಡಿ ತಗೊಳ್ತಾರೆ. ಬಟ್ ನೀವು ಅಲ್ಲಿ ಬರಲ್ಲ, ದೂರ. RR ನಗರ. ಹೌದು, ಅವ್ರು ಬರ್ತಾರ, ನಮ್ಮ ಅಣ್ಣ ಬರ್ತಾರೆ RR ನಗರ. ಸೊ ಅದಕ್ಕೆ ಒಬ್ಬೊಬ್ರು ಗಂಟೆ ಇವೆಲ್ಲ ಸೀರೆ ಗೊತ್ತು, ಬರೀ ಸೀರೆ ಎಲ್ಲ ಚಿಕ್ಕ ಆಗಲ್ಲ. ಗೈಸ್ ನೋಡಿ, ಚಿಕ್ಕದೆಲ್ಲ ಆಗಲ್ಲ ಅಂತೆ. ಚಿಕ್ಕ ಮಕ್ಳದು ಚಿಕ್ಕ ಬಟ್ಟೆ ಆಗಲ್ಲ ಅಂತೆ. ದೊಡ್ಡ ಬರಲ್ಲ ಅಷ್ಟೇ. ಅದೆಲ್ಲ ಹಾಕ್ತಿದ್ರಲ್ಲ ನೀವು ಲಾಸ್ಟ್ ಟೈಮ್, ಶರ್ಟು ಪ್ಯಾಂಟು ಅದೆಲ್ಲ ಬರಲ್ಲ ಅಂತೆ. ಪೀಸ್ ಬರಲ್ಲ. ನೋಡ ತಗೊಬೇಕು ಬರಬೇಕು ಅಂದರು. ದೊಡ್ಡ ಬಟ್ಟೆ ಇದ್ರೆ ತೊಗೊಂಡು ಬನ್ನಿ, ಚಿಕ್ಕ ಬಟ್ಟೆ ಆಗಲ್ಲ ಅಂತೆ. ಅವರು ನೋಡಿ ಸೆಲೆಕ್ಟ್ ಮಾಡ್ಕೋತಾರೆ ಯಾವುದಾಗುತ್ತೆ ಯಾವುದಾಗಲ್ಲ ಅಂತ. ಆಮೇಲೆ ಎಷ್ಟಾಗುತ್ತೆ ಅಂತ ಹೇಳ್ತಾರೆ. ಎಲ್ಲ ವೇಸ್ಟ್ ಮೋರಿನ ಹಾಕಬೇಕು. ಸರಿ ಆಯ್ತು, ಹಾಕ್ಬಿಡಿ. ಅದು ವೇಸ್ಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮತ್ತೆ ನನಗೆ ರಿಟರ್ನ್ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಫಸ್ಟ್ ಟೈಮಲ್ಲಿ ಸ್ಟಿಚ್ ಮಾಡ್ತಿದ್ರು ಇವರು, ಅವಾಗ ಚಿಕ್ಕದು. ಫಸ್ಟ್ ಯಾವಾಗನೇ ಹೇಳ್ತಿದ್ರು, ದೊಡ್ಡವ್ರು ಚಿಕ್ಕವರು ಆಗಲ್ಲ. ಅದು ಆಗಲ್ಲ ಬಿಡಿ, ಅದೆಲ್ಲ ಚಿಕ್ಕದೇ ಆಗಲ್ಲ. ಟೋಟಲ್ ಚಿಕ್ಕವೇನಕ್ಕ, ಚಿಕ್ಕ ಮಕ್ಕಳು ನೋಡಿ ಇರಬೇಕು. ಈ ಪೀಸ್ ಬರ್ತದೆ, ಹಿಂಗೆ ಕಟ್ ಮಾಡ್ತಾನು, ಒಂದೊಂದು ಪೀಸ್ ಜಾಯಿಂಟ್ ಮಾಡಕ್ ಆಯ್ತದೆ. ಅವೇ ಚಿಕ್ಕ ಪೀಸ್ ಬರ್ತದೆ, ಏನು ಜಾಯಿಂಟ್ ಮಾಡಕ್ ಆಗಲ್ಲ. ಸೀರೆ ಸೀರೆ ನೋಡಿ, ಇಲ್ಲಿದೆ ಒಂದು ಸೀರೆ ಇದೆ, ಎರಡು. ಇದು ಬೆಡ್ಶೀಟ್, ಇದು ಒಳಗಡೆ ಹಾಕ್ತಾನೆ ಬೆಡ್ಶೀಟ್. 3 4 5 6
ಇನ್ನೊಂದಿದೆ 7 ಸ್ಯಾರಿನ 7 ಸ್ಯಾರಿ ಇದೆ. 2 ಮಾಡಬೇಕು 3 ಎರಡೇ ಇರಲಿ, ಸ್ವಲ್ಪ ಎರಡೈತೆ. ಮಂದಾಗೆ ಇರಲಿ. ಹಾಂ ಒಂದಕ್ಕೆ 4 ಸೀರೆ ಬಟ್ಟೆ, ಒಂದಕ್ಕೆ 3 ಸೀರೆ ಬಟ್ಟೆ. ಹಾಂ ಓಕೆನಾ? ಓಕೆ ಓಕೆ. ಮ್ಯಾಲಕ್ಕೆ ತೋರ್ಸ ಮೇದ್ರೆ ಹಾಕ್ಬೇಕು. 2 ಒಂದು ಹಾಕ್ನಾ? ಅವೆರಡು ಒಂದು ಹಾಕ್ರಿ. ಇದು ಬೇಡ, ಇದು ಒಳಗಡೆಗೆ ಹಾಕ್ರಿ. ಇದೆ ಹಾಂ ಇದು ಅದು ಇದು ಚೆನ್ನಾಗೈತೆ. ಚೆನ್ನಾಯ್ತು. ಒಂದು ಸೈಡು ನನಗೆ ಜೋಡಿ ಅದು ಹಾಕು. ಹಾಂ ಇದು ಹಾಕ್ಬೇಕಾ? ಇದೆ ಅದು ಹಾಕಿ. ಈ 2 ಒಂದಕ್ಕೆ, ಆ 2 ಒಂದಕ್ಕೆ. ಅಲ್ಲೇ ತಂದು ಕೊಡ್ಬೇಕಾ? ಇಲ್ಲ, ನಿಮ್ಗೆ ಅಡ್ರೆಸ್ ಗೊತ್ತಾಗಲ್ಲ. ನಮ್ಮ ಅಣ್ಣಗೆ ಗೊತ್ತು, ಆದ್ಮೇಲೆ ಕಾಲ್ ಮಾಡಿ ಬರ್ತೀವಿ. ಹಾಂ, ಆದ್ಮೇಲೆ ಕಾಲ್ ಮಾಡಿ ನಾವು ಬಂದು ತಗೊಂಡು ಹೋಗ್ತೀವಿ. ಎಲ್ಲೆಲ್ಲೂ ಬರ್ತೀರಾ ನೀವು? ನಾನು ಬರಲ್ಲ ಸಿಟಿಗೆ, ಅಣ್ಣ ಬರ್ತಾರೆ. ಎಲ್ಲೆಲ್ಲೂ ಬರ್ತಾರ ಇಲ್ಲೆಲ್ಲ ಅಡ್ಡಡ್ಡ ಹೋಗ್ತಾನೆ ನಾನು ಈ ಸೈಡ್. ಅಣ್ಣ ವಿಲೇಜ್ ಹೋಗ್ತಾನೆ ನಾನು, ಅವ್ರು ಟೌನ್ಗೆ ಬರ್ತಾರೆ. ಅಣ್ಣ ಬರ್ತಾರೆ. ಎಲ್ಲಿವರೆಗೆ ಬರ್ತಾರ ಅವರು? ಅವ್ರು ಆರ್ ನಗರ ಬರ್ತಾರೆ. ಆರ್ ನಗರ ಬರ್ತಾರಾ? ಬಂದ್ರೆ ತಂದ್ಕೊಡ್ಲಿ. ಆದ್ಮೇಲೆ ಕಾಲ್ ಮಾಡಿ ಬಂದ್ರೆ ನಾನು ಅಡ್ರೆಸ್ ಹೇಳ್ತೀನಿ. ಲೊಕೇಶನ್ ಕಳಿಸ್ತೀನಕ್ಕ, ಬೇಡ ಎಂದಕ್ಕೆ ಬರಬೇಕು. ಅವರೇ ಬರ್ತಾರೆ. ಅಡ್ರೆಸ್ ಲೊಕೇಶನ್ ಲೊಕೇಶನ್ ಅವ್ರು ಕಳಿಸ್ತೇವೆ, ಅವರೇ ಬರ್ತಾರೆ. ಅಣ್ಣ ಇಲ್ಲ ಅಂತಲ್ಲ, ನಾನು ಕಾಲ್ ಮಾಡಿದ್ದೆ ಅಣ್ಣಂಗೆ. ನಾನು ಊರಿಗೆ ಹೋಗಿದ್ದೆ, ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಆಂಧ್ರಕ್ಕೆ ಸ್ವಲ್ಪ ಮದುವೆ ಆಯ್ತು ಹೋಗಿದ್ದೆ. ಸೊ ಕಾಲ್ ಮಾಡಿ ಆದಮೇಲೆ ನಾನು ಲೊಕೇಶನ್ ಕಳಿಸ್ತೀನಿ. ಮಾಡಿ ಇದೆಲ್ಲ ಸಿಂಗಲ ಡಬಲ್ ಅಲ್ಲ? ಗಾಡಿ ಮೇಲೆ ಒಂದಕ್ಕೆ ಅವ್ರೆ ಎಷ್ಟು ತಗೊಂತಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ವ್ಯಾಪಾರ ನಮ್ದು, ಅವ್ರ ವ್ಯಾಪಾರ ಅವ್ರದ್ದು. ಅಲ್ಲ ವಿಡಿಯೋಗೆ ಯೂಟ್ಯೂಬ್ ಚಾನಲ್ ಇದೆ. 250 ರೂಪಾಯಿ ಒಂದು ಸಿಂಗಲ್ಲು. ಡಬಲ್ 250 ಸಿಂಗಲ್ 200 ರೂಪಾಯಿ, 50 ರೂಪಾಯಿ. ಸರಿ ಆಯ್ತು. ಐತೆ ಎಲ್ಲ ಡಬಲ್ ಬಟ್ಟೆ. ದೊಡ್ಡವರು ಚಿಕ್ಕವರು ಆಗಲ್ಲ, ಎಲ್ಲ ಮಿಕ್ಸಿಂಗ್ ಸೀರೆ ಅವೆಲ್ಲ ಮಿಕ್ಸಿಂಗ್. ಗೈಸ್ ಕೇಳ್ಕೊಂಡ್ರೆ ದೊಡ್ಡದು ಅಂದ್ರೆ ಡಬಲ್ ಹಾಸ್ಗೆ ಸೈಜೇ ಇರುತ್ತೆ, ಡಬಲ್ ಹಾಸ್ಗೆ ಇರುತ್ತಲ್ಲ ಆ ಸೈಜೇ ಇರುತ್ತೆ. ದೊಡ್ಡ ಮಂಚನಕ್ಕೆ ಬರ್ತದೆ. ಹೌದೌದು, ಆ ಥರ ಇರುತ್ತೆ. ಅದು ಬಂದು 250. ಸಿಂಗಲ್ ಅಂದ್ರೆ ಸಿಂಗಲ್ ಚಿಕ್ಕ ಸೈಜ್ ಬರುತ್ತಲ್ಲ, ದಿವಾನ ಸೈಜ್, ಅದು 200 ರೂಪಾಯಿ ಅಷ್ಟೇ. ನೋಡಿ ಎಷ್ಟು ಸಿಂಪಲ್ ಅಲ್ಲ. ನಾವು ಒಂದು 6-7 ಸಾವಿರ ಕೊಟ್ಟಿವಿ ಹಾಸಿಗೆ ಹೊಲಿಸೋ ಬದಲು ಈ ಥರ ಮಾಡಿಟ್ಕೊಂಡ್ರೆ ಬಾಳಿಕೆ ಬರುತ್ತೆ. ನಂದು ಆಲೆ ಒಂದು 5 ವರ್ಷ ಆಯಿತು ಚಿನ್ನ ಹೊಲಿಸಿ, ಒಂದು 5 ವರ್ಷ ಆಯಿತು. ಚೆನ್ನಾಗಿದೆ. ಆಮೇಲೆ ಎಷ್ಟು ಸಲ ಬೇಕಾದರೂ ವಾಶ್ ಮಾಡ್ಕೊಬೋದು, ಅದೇನೂ ಆಗಲ್ಲ. ಬಟ್ ಕಲರ್ ಹೋಗ್ಬಾರ್ದು ಅಷ್ಟೇ. ಸೀರೆದೆಲ್ಲ ಕಲರ್ ಹೋಗೋದು ಕೊಡ್ಬಾರ್ದು. ಚೆನ್ನಾಗಿರೋ ಸೀರೆ ಬೆಡ್ಶೀಟ್ಗಳು ಅವೆಲ್ಲ ಹಾಕಿದ್ರೆ ಚೆನ್ನಾಗಿ ಬಾಳಿಕೆ ಬರ್ತವೆ. ಹರಿದೋಗಿರೋ ಸೀರೆ ಅವೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗೆ ತೊಳ್ದಂಗೆ ಹರಿದೋಗುತ್ತೆ. ಅದು ನಮ್ಮದು. ಇದು ಸಪ್ರೇಟ್ ಮಾಡಿ. ಇದು ಗಟ್ಟಿ ಇರೋದು ಹಾಕಿ, ಇದು ಹಾಕಿ, ಇದು ಗಟ್ಟಿ ಇದೆ. ಇದು ಒಂದಕ್ಕೆ, ಅದು ಒಂದಕ್ಕೆ ಹಾಕ್ರಿ. ಇದು ಒಂದಕ್ಕೆ ಹಾಕ್ತೀನಿ, ಇದು ಒಂದಕ್ಕೆ ಹಾಕ್ತೀನಿ. ಮೂರು ಹಾಸ್ಕೆ. ಸರಿ. ಇದು ಒಂದು ಗಂಟೆ ಕಟ್ತಾನೆ ಫೋನ್ ಮಾಡ್ತೀನಿ. ಫೋನ್ ಮಾಡ್ತೀನಿ. 5 ಹಾಸ್ಕೆ. ಕಾಲ್ ಮಾಡಿ ನನಗೆ ಸೇಮ್ ನಂಬರ್. ಓಕೆ, ಬರೋದಾ? ನೋಡಿ, ಇಷ್ಟೇ ಸಿಂಪಲ್ ಕೆಲಸ. ಬಟ್ ಚಿಕ್ಕ ಮಕ್ಳು ಬಟ್ಟೆ ಎಲ್ಲ ಆಗಲ್ಲ. ಸೊ ನಾನು ತೊಗೊಬಂದು ಆಲೇ 2 ಚೀಲ ಬೇಯಿಸ್ತಾಯಿತ್ತು. ಅವ್ರು ಇಲ್ಲೇ ಎಲ್ಲರೂ ಹಾಕ್ಬಿಡ್ತಾರಂತೆ ಮೋರಿಗೆಲ್ಲ. ಸೊ ಸೀರೆ ಬೆಡ್ಶೀಟು ಅವೆಲ್ಲ ಇದ್ದರೆ ಚೆನ್ನಾಗಿ ಬಂದಕ್ಕೆ ಚೆನ್ನಾಗಿ ಬರ್ತವೆ. ಪ್ಯಾಂಟ್ಗಳು ಶರ್ಟ್ಗಳು ಅಂದರೆ ದೊಡ್ಡವರವು, ಚಿಕ್ಕವರವಲ್ಲ. ಸೊ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಮೋರಿ ವಾಸನೆ ಹೆವಿ ಸೊಳ್ಳೆಗಳು ಇಲ್ಲಂತೂ. ಅಯ್ಯಪ್ಪ, ಮೋರಿ ಸಕ್ಕ ಸ್ಮೆಲ್. ಅದು ಹೇಗಿದ್ದಾರೋ ಗೊತ್ತಿಲ್ಲ, ಹೆವಿ ಸೊಳ್ಳೆಗಳು. ಅಡ್ರೆಸ್ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ನಂಬರ್ ಏನಾದ್ರು ಬೇಕಾದರೆ ನಾನು ಕಮೆಂಟ್ ಮಾಡಿ ಅವ್ರ ನಂಬರ ನಾನು ಹಾಕ್ತೀನಿ. ಸೊ ಇಷ್ಟೇ ಸಿಂಪಲ್ಲು. ಗೈಸ್ ಅಷ್ಟೇ ಕೊಟ್ವಿ. ಒಂದು ಕಾಲ್ ಬಂತು, ಅದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದೆ. ಕಾಲಲ್ಲಿ ಅವ್ರು ಮಾತಾಡ್ಕೊಳ್ಳಿ ಅಂತ ಅಷ್ಟೇ. ವೆರಿ ಸಿಂಪಲ್. ನಿಮ್ಮ ಮನೇನು ಬಟ್ಟೆ ಇದ್ದರೆ ಇವ್ರಿಗೆ ಕೊಡೋಕೆ ಹೋಗ್ಬಿಡಿ, ವೇಸ್ಟ್ ಮಾಡಿಬಿಡಿ. ಸೊ ಇಟ್ಟಿರಿ. ನೆಕ್ಸ್ಟ್ ಅವ್ರು ಸ್ಟಿಚ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಅವ್ರು ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತ. ಸೊ ಆಲ್ರೆಡಿ ನಮ್ಮ ಮನೇಲಿದೆ ಸ್ಟಿಚ್ ಮಾಡಿರೋದು. ಸೊ ಇವಾಗ ಮದುವೆಗೆ ಹೋಗಬೇಕು. ಮಂಡ್ಯದಲ್ಲಿ ಮದುವೆಗೆ ಹೋಗ್ತಾ ಇದ್ದೀವಿ. ಒಂದೆಲ್ಲರೂ ಟೀ ಕುಡಿಬೇಕು. ಟೀ ಬ್ರೇಕ್ ಕೊಟ್ಕೊಂಡು ಈ ಎವ್ರಿ ಟ್ರಾಫಿಕ್ ಇದೆ. ಮೇಲ್ಗಡೆ ಗತ್ತುಬಿಟ್ರೆ ಸಾಕು ಫ್ಲೇವರ್ ಮೇಲೆ. ಸೊ ಮದುವೆಯಲ್ಲಿ ಸಿಗುವ ಒಂದು ಟೀ ಬ್ರೇಕ್ ತೊಗೊಂಡು ಆಮೇಲೆ
ಸಿಗ್ತೀನಿ. ಬಾಯ್. ಸೊ ಜಸ್ಟ್ ಇವಾಗ ಮದುವೆಗೆ ಬಂದ್ವಿ. ಮದುವೆ ಹುಡುಗ ಹುಡುಗಿ ಇವರೇ. ಏನ್ರಿ ನಾಮಿನೇಷನ್ ಫೈಲ್ ಆಗಿಲ್ಲ ಆಗಲೇ ಇಷ್ಟಪಡ್ತೀನಿ. ಆಯ್ ಮಾಡು. ಆಯೇ ಮಾಡಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಒಂದು ವಿಡಿಯೋದಾಗ ಬರ್ತೀನಿ. ನಾವು ನೆಕ್ಸ್ಟು ಕಪ್ಪಡಿಗೆ ಹೋಗ್ತಾ ಇದ್ದೀವಿ. ಕಪ್ಪಡಿ ವಿಡಿಯೋ ಬರುತ್ತೆ, ಅದನ್ನು ಕೂಡ ಮಿಸ್ ಮಾಡ್ದಂಗೆ ನೋಡಿ. ಥ್ಯಾಂಕ್ ಯು.